ಬಹುಶಃ ನಾನು ಇವಾಗ ಬೇರೆ ತರ ಹೇಳಲ್ಲ, ಅವ್ರು ಹೇಳಿದ ಭಾಷೆನಲ್ಲೇ ಇಲ್ಲಿ ಮಳೆ ಬರೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿತ್ತು, ಮೋದಿಯವ್ರ ಕಾಲಿಟ್ರು ಹೊರಟೋಯ್ತು ಮಳೆ ಅಂತ ಹೇಳುವುದಷ್ಟೇ. ಹಿಂದೂ ಧರ್ಮದ ಹೆಸರಿನಲ್ಲಿ ಮಾಡುವಂತಹ ಅನಾಚಾರಗಳಿದಾವಲ್ಲ ಅದನ್ನಂತೂ ನಾನು ಬಿಡೋದು. ಬಾಬಾ ಸಾಹೇಬ್ರು ಬಾಯಿ ಮಾತಿಗೆ ನಿಲ್ಕೋರು ಅಲ್ಲ, ಬಾಯಿ ಮಾತಿಗೆ ಏನು ಬೇಲಿನ ತೋರಿಸ್ಕೊಳ್ಳೋಂಥವ್ರಲ್ಲ. ಇದಕ್ಕೆ ಎದೆಗಾರಿಕೆ ಬೇಕು. ಡಬಲ್ ಸ್ಟ್ಯಾಂಡರ್ಡ್ ಇದ್ದು ಯಾವ ರೀತಿ ಮಾತಾಡೋಕ್ಕಾಗಲ್ಲ. ಇದಕ್ಕೆ ಎದೆಗಾರಿಕೆ ಬೇಕು. ಸ್ನೇಹಿತರೆ ನಮಸ್ತೆ, TV12 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಿಗೆರೆ. ನನ್ನೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತರಾದಂತಹ ಭಾಸ್ಕರ್ ಪ್ರಸಾದ್ ಅವರು ಇದ್ದಾರೆ. ಇವರ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇವರಿಗೆ ಎಷ್ಟು ಜನ ಅಭಿಮಾನಿ ಬಳಗ ಇದೆಯೋ ಅಷ್ಟೇ ದುಶ್ಮನಿಗಳ ಒಂದು ಪಡೆ ಕೂಡ ಹೆಚ್ಚಿಗೆ ಇರುವಂತದ್ದು. ಹಾಗಾಗಿ ಸಾಕಷ್ಟು ಜನಕ್ಕೆ ಗೊತ್ತಿರುವಂತ ಜನಪ್ರಿಯ ಏನು ಹೋರಾಟಗಾರರು ಅಂತಾನೆ ಹೇಳ್ಬೋದು. ಸೊ ನಮ್ ಜೊತೆ ಇದ್ದಾರೆ. ಸಾಕಷ್ಟು ನಮ್ಮ ನೇರ ನಿಷ್ಠುರವಾದಂತ ಪ್ರಶ್ನೆಗೆ ಇವರಿಂದ ಉತ್ತರ ಪಡೆಯುವ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಆರಾಮ್ ಫೈನ್. ಓಕೆ ಸರ್. ಈಗ ಬರ್ತಾ ಒಬ್ರು ಹೇಳಿದ್ರು, ಅಂದ್ರೆ ನಾವು ಕ್ಯಾಬಲ್ ಕುತ್ಕೊಂಡು ಬರ್ತಾ ಒಬ್ರು ಟೂ ವೀಲರ್ ಹೋಗ್ತಾ ಕೆಲವರು ಹೇಳಿದ್ರು, ನಮ್ಗೆ ಬೆಂಗಳೂರಲ್ಲಿ ಮಳೆ ಬಂದಿದೆ ಸರ್, ಮೋದಿ ಅವರು ಬಂದಿದ್ದಕ್ಕೆ ಬೆಂಗಳೂರಲ್ಲಿ ಮಳೆ ಬಂದಿದೆ ಕೆಲವು ಕಡೆ ಅಂತ. ಇದಕ್ಕೇನು ಉತ್ತರ ಕೊಡ್ಬೇಕಾಯ್ದಲ್ಲ, ತಲೆಕೆಟ್ಟ ಜನ ಮಾತಾಡೋ ಮಾತಷ್ಟೇ. ಹವಾಮಾನ ಇಲಾಖೆ ಕಳೆದ 3-4 ದಿವಸದಿಂದ ಸೂಚನೆ ಕೊಡ್ತಾ ಇತ್ತು ಬೆಂಗಳೂರಿನಲ್ಲಿ ಮಳೆ ಬರೋ ಸಾಧ್ಯತೆ ಇದೆ ಅಂತ, ಹವಾಮಾನ ಇಲಾಖೆ. ಹಾಗಾಗಿ ಕೆಲವು ಕಡೆ ಶುರುವಾಗಿದೆ, ಇನ್ನು ಪೂರ್ತಿ ಆಗೋಲ್ಲ, 2-3 ನಿಮಿಷ ಬಂದು ಹೋಗಿರೋದು ಅಷ್ಟೇ. ಬಹುಶಃ ನಾನು ಇವಾಗ ಬೇರೆ ತರ ಹೇಳಲ್ಲ, ಅವ್ರು ಹೇಳಿದ ಭಾಷೆನಲ್ಲೇ ಇಲ್ಲಿ ಮಳೆ ಬರೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿತ್ತು, ಮೋದಿಯವ್ರ ಕಾಲಿಟ್ರು ಹೊರಟೋಯ್ತು ಮಳೆ ಅಂತ ಹೇಳುವುದಷ್ಟೇ. ಬಿಡಿ ಅಷ್ಟೇ. ಓಕೆ ಸರ್. ಸರ್ ಇನ್ನು ಒಂದು ನಿಷ್ಠುರವಾದಂತ ಒಂದು ಪ್ರಶ್ನೆ ಸರ್. ಈಕೆ ಒಂದು 2-3 ವರ್ಷದ ಹಿಂದೆ ಒಬ್ರು ನಿವೃತ್ತ ಅಧಿಕಾರಿ, ಅಂದ್ರೆ ಅಪ್ಪರ್ ಕ್ಯಾಸ್ಟ್ ಅಂತ ಹೇಳ್ಬೋದು ಸರ್ ಅವ್ರನ್ನ. ಸೊ ಅವ್ರು ನಿವೃತ್ತ ಅಧಿಕಾರಿ, ನನ್ನನ್ನು ಅವ್ರ ಕ್ಯಾಬಿನಿಗೆ ಕರೀತಾರೆ. ಅದ್ರಲ್ಲಿ ಒಬ್ರು ಒಂದು ಸಂಸ್ಥೆಯ ಮಾಲೀಕರು ಕೂಡ ಇರ್ತಾರೆ. ಭಾಸ್ಕರ್ ಪ್ರಸಾದ್ ಅವರು ಹಿಂದುತ್ವದ ವಿರೋಧವಾಗಿ ಮಾತನಾಡ್ತಾ ಇದ್ದಾರೆ, ಸುದ್ದಿ ಮಾಡಿ ಅಂತ ಹೇಳಿ ನನ್ನ ಗಮನಕ್ಕೆ ತರ್ತಾರೆ. ಹೀಗೆ ನನ್ಗೆ ಅಲ್ಲಿ ತುಂಬಾ ಹೆಮ್ಮೆ ಅನ್ಸ್ತು. ಒಂದು ನಿವೃತ್ತ ಒಬ್ಬ ದೊಡ್ಡ ಅಧಿಕಾರಿ ಭಾಸ್ಕರ್ ಪ್ರಸಾದ್ ಅಂತ ಒಬ್ಬ ದಲಿತ ಮುಖಂಡರ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾರಲ್ಲ ಅಂತ ಹೇಳಿ ಹೆಮ್ಮೆ ಆಯ್ತು. ಅಷ್ಟೇ ಒಂದು ಬೇಸರದ ಸಂಗತಿ ಏನಂದ್ರೆ, ನೀವು ಒಬ್ಬ ದಲಿತ ಮುಖಂಡನನ್ನ ಯಾಕೆ ವಿರೋಧ ಮಾಡ್ತೀರಿ? ಅಂದ್ರೆ ಶಾಸಕ ಶ್ರೀನಿವಾಸ್ ಆಗಿರ್ಬೋದು, ಇಂಥವ್ರ ಒಬ್ಬ ದಲಿತ, ಅವರು ಕೂಡ ಒಬ್ಬ ದಲಿತ ಸಮುದಾಯದಿಂದ ಬಂದಂತ ಒಬ್ಬ ನಾಯಕ. ಅವ್ರನ್ನ ಒಂದ್ ಕಡೆ ವಿರೋಧ ಮಾಡ್ತೀರಿ, ಇನ್ನೊಂದ್ ಕಡೆ ಆ ದೊಡ್ಡ ನಾಯಕನಾಗಿ ಬಿಂಬಿಸ್ತಾ ಹೋಗ್ತೀರಿ. ಹೆಂಗೆ ಇದನ್ನ ನಾನು ನಿಮ್ಮನ್ನ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಿ? ಡಬಲ್ ಸ್ಟ್ಯಾಂಡ್ ಅನ್ನ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಿ? ಮೊದಲಿಗೆ ನನ್ನನ್ನ ಏನೋ ಹಿಂದೂ ವಿರೋಧಿ ಅಂತ ಕರೆದ್ರಲ್ಲ, ಅವ್ರಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ನಿಷ್ಠುರವಾಗಿ ಹೇಳೋದು ಕೆಲವು ಮಾತುಗಳೆಲ್ಲ. ಯಾಕೆ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನ ಅತಿ ಹೆಚ್ಚಾಗಿ ನಂಬಿರುವಂಥವ್ನು ನಾನು. ಹಾಗಾಗಿ ನಾನು ಇವತ್ತಿಗೂ ಕೂಡ ನಾನೊಬ್ಬ ಹಿಂದೂ ಅಂತಾನೆ ಕ್ಲೈಮ್ ಮಾಡೋದು. ನನ್ನ ದಾಖಲೆಗಳಲ್ಲೂ ಕೂಡ ನಾನು ಹಿಂದೂನೇ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ತುಂಬಾ ಜನ ಹೇಳ್ತಾರೆ ನೀನು ಹಿಂದೂ ಅಂತ ಕರ್ಕೊಳ್ಳೋದ್ರ ಮೂಲಕ ಬಾಬಾ ಸಾಹೇಬ್ರ ಚಿಂತನೆಗೆ ಅವಮಾನ ಮಾಡ್ತಾ ಇದೀಯ ಅಂತ. ಬಾಬಾ ಸಾಹೇಬ್ರ ಚಿಂತನೆಗಳನ್ನ ರೂಢಿಗತಗೊಳಿಸ್ಕೊಳ್ಬೇಕೆ ಹೊರತು ಅವ್ರು ಹೇಳಿದ್ದನ್ನ ಬರೀ ಬಾಯಿ ಮಾತಲ್ಲಿ ಮಾಡ್ತಾ ಇಲ್ಲೇನೋ ಸಾಧನೆ ಮಾಡಕ್ ಆಗೋದಿಲ್ಲ. ಬಾಬಾ ಸಾಹೇಬ್ರು ಬಾಯಿ ಮಾತಿಗೆ ನಿಲ್ಕೋರು ಅಲ್ಲ, ಬಾಯಿ ಮಾತಿಗೆ ಏನು ಬೇಲಿನ ತೋರಿಸ್ಕೊಳ್ಳೋಂಥವ್ರಲ್ಲ. ಬಾಬಾ ಸಾಹೇಬ್ರ ನಿಲುವು ಅಂತಂದ್ರೆ ಅದನ್ನ ನಾವು ಅನುಸರಿಸ್ತಾ ಹೋಗುವಂಥದ್ದು. ಅವರು ಕೊಟ್ಟಿರೋಂಥ ಧಾರ್ಮಿಕ ಸ್ವಾತಂತ್ರ್ಯ ಇದೆಯಲ್ಲ, ಅದನ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಪ್ರಜ್ಞೆ ಧಾರ್ಮಿಕವಾಗಿ ಏನು ಹೇಳ್ತಾ ಇದೆ ಅದನ್ನ ನಾನು ಅನುಸರಿಸ್ತಾ ಬರ್ತಾ ಇದ್ದೀನಿ. ನಾನೊಬ್ಬ ಹಿಂದೂ ಅನ್ನೋದನ್ನ ಇವತ್ತಿಗೂ ಕೂಡ ಕ್ಲೈಮ್ ಮಾಡ್ತೀನಿ. ಹಾಗಾಗಿ ನಾನು ಹಿಂದೂ ವಿರೋಧಿ ಅಂತ ಕರೆದ್ರೆ ಅದು ಅವರ ದಡ್ಡತನ. ಆದರೆ ಹಿಂದೂ ಧರ್ಮದ ಹೆಸರಿನಲ್ಲಿ ಮಾಡುವಂತಹ ಅನಾಚಾರಗಳಿದಾವಲ್ಲ ಅದನ್ನಂತೂ ನಾನು ಬಿಡೋದಿಲ್ಲ. ಹಿಂದೂ ಧರ್ಮದ ಹೆಸರಿನಲ್ಲಿ ಬೇರೆ ಧರ್ಮದವ್ರನ್ನ ದ್ವೇಷ ಮಾಡಬೇಕು, ಬೇರೆ ಧರ್ಮದವ್ರನ್ನ ಕೊಲ್ಲಬೇಕು, ಬೇರೆ ಧರ್ಮದವ್ರನ್ನ ದೇಶ ಬಿಟ್ಟು ಓಡಿಸ್ಬೇಕು, ಹಿಂದೂ ಧರ್ಮ ಅಂದ ಕೂಡ್ಲೇನೆ ನಾವು ಇಲ್ಲಿ ಸಾರ್ವಭೌಮರು ಅನ್ನುವಂತಹ ಒಂದು ಏನದು ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ, ಅದನ್ನ ನಾನು ಕಂಡಮ್ ಮಾಡ್ತೀನಿ. ಅದನ್ನ ಕಂಡಮ್ ಮಾಡಿದಾಗ ನಾನು ಹಿಂದೂ ವಿರೋಧಿಯಾಗಿ ಅವ್ರ ಕಣ್ಣು ಕಂಡ್ರೆ ಅದು ನನ್ನ ಸಮಸ್ಯೆ ಅಲ್ಲ, ಅವರ ದೃಷ್ಟಿ ದೋಷ. ಎರಡನೇದು, ನಾನೊಬ್ಬ ದಲಿತ ಮುಖಂಡನಾಗಿ ದಲಿತ ಸಮುದಾಯದ ಶಾಸಕರನ್ನ ವಿರೋಧ ಮಾಡ್ತೀನಿ ಅಂತ ನೀವು, ದಲಿತ ಸಮುದಾಯದ ಪರಮೇಶ್ವರ್ ಅವ್ರನ್ನೇ ವಿರೋಧ ಮಾಡ್ತೀನಿ ನಾನು. ಪರಮೇಶ್ವರ್ ಅಂತ ಒಬ್ಬ ನಾಲಾಯಕು ರಣ ಹೇಳಿ ಹೋಮ್ ಮಿನಿಸ್ಟ್ರಿ ಕರ್ನಾಟಕದಲ್ಲಿ ಯಾವತ್ತೂ ಸಿಕ್ಕಿಲ್ಲ ಅಂತ ಹೇಳ್ತೀನಿ ನೇರವಾಗಿ. ಅದರ ಅರ್ಥ ನಾನು ದಲಿತ ವಿರೋಧಿ ಅಲ್ಲ. ದಲಿತರ ಸಮುದಾಯದಲ್ಲಿ ಅಂದ್ರೆ ಒಂದು ತುಳಿತಕ್ಕೆ ಒಳಪಟ್ಟಂತಹ, ಶೋಷಣೆಗೆ ಒಳಪಟ್ಟಂತಹ ಸಮುದಾಯದಲ್ಲಿ ಹುಟ್ಟಿದಂತಹ ಪರಮೇಶ್ವರ್ ಆಗ್ಲಿ, ಶ್ರೀನಿವಾಸ್ ಆಗ್ಲಿ, ಇನ್ನೊಬ್ರಾಗ್ಲಿ, ಮತ್ತೊಬ್ರಾಗ್ಲಿ, ಖರ್ಗೆ ಅವರಾಗ್ಲಿ, ಅವ್ರಿಗೆ ಇವತ್ತು ಆ ಸ್ಥಾನಮಾನಗಳು ಸಿಕ್ಕಿರೋದು ಯಾಕೆ ಅಂತಂದ್ರೆ ತಮ್ಮ ನಿಜವಾದ ಶ್ರಮದಿಂದ ಅಲ್ಲ. ಅವರು ಆ ಜಾತಿಯಲ್ಲಿ ಹುಟ್ಟಿರೋದ್ರಿಂದ ಅವ್ರಿಗೆ ಅವ್ರದೇ ಆದಂತಹ ಕೆಲವು ಅನುಕೂಲಗಳು ಮತ್ತೆ ಆ ಪಕ್ಷದಲ್ಲಿ ಸ್ವಲ್ಪ ಏನೋ ಸಂಬಂಧಗಳು ಸಿಕ್ಕಿದ್ರಿಂದ ಅವ್ರು ಮುಂದೆ ಬಂದಿದ್ದಾರೆ. ಇವತ್ತೇನಾದ್ರೂ ಅವರು ಸಾಧಿಸ್ಕೊಂಡಿದ್ದಾರೆ ಅಂತಂದ್ರೆ ಅದು ಈ ಸಮುದಾಯದ ರಿಸರ್ವೇಶನ್ ಅಲ್ಲೇ ಸಾಧಿಸ್ಕೊಂಡಿದ್ದಾರೆ ಹೊರತು ಅದನ್ನು ಹೊರತಾಗಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲ, ಜನರಲ್ ಕೋಟಾಗಳಲ್ಲ ಅವ್ರು ಬಂದಿದ್ದು. ಆದ್ರೆ ಅವರ ನಿಲುವುಗಳು ಹೇಗಿರ್ತವೆ ಅಂದ್ರೆ,
ದಲಿತ ಸಮುದಾಯದ ಶೋಷಣೆ ಆದಂಥ ಸಂದರ್ಭದಲ್ಲಿ ಅವ್ರ ಪರವಾಗಿರೋದಿಲ್ಲ. ದಲಿತ ಸಮುದಾಯದ ಅಭಿವೃದ್ಧಿ ವಿಚಾರಗಳಲ್ಲಿ ಅವರು ಗಟ್ಟಿ ಧ್ವನಿಗಳನ್ನು ತೆಗೆಯೋದಿಲ್ಲ. ಹಾಗಾಗಿ ನಾನು ಏನಂತ ಕರಿತೀನಿ ಅಂದರೆ, ಅವರು ಆಯಾ ಪಕ್ಷಗಳ ನಮ್ಮ ದಲಿತ ಸಮುದಾಯದ ಗುಲಾಮ್ರಂತೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ, ಇದಕ್ಕೆ ಎದೆಗಾರಿಕೆ ಬೇಕು. ಡಬಲ್ ಸ್ಟ್ಯಾಂಡರ್ಡ್ ಇದ್ದವನು ಯಾರಿಗೆ ಮಾತಾಡೋಕ್ಕಾಗಲ್ಲ. ಇದಕ್ಕೆ ಒಟ್ಟಿಗೆ ಎದೆಗಾರಿಕೆ ಬೇಕು. ಆ ಎದೆಗಾರಿಕೆ ನನಗಿದೆ. ಯಾಕೆಂದರೆ ಬಾಬಾ ಸಾಹೇಬ್ರನ್ನ ನಮ್ದವರು, ಬಾಬಾ ಸಾಹೇಬ್ರೆ ಹೇಳ್ತಾರೆ, ದಲಿತ ಸಮುದಾಯದ ಸಂಘರ್ಷ ಸಮಿತಿಯ ಇದು ವಿಸಿಟಿಂಗ್ ಕಾರ್ಡ್ಗಳು, ಲೆಟರೇಟ್ಗಳನ್ನ ಇಟ್ಕೊಂಡು ಬದುಕೋದಲ್ಲ, ಇದು ಸಮುದಾಯಕ್ಕೋಸ್ಕರ ದುಡಿಯೋದು ಅಂತ. ಸಮುದಾಯಕ್ಕೆ ಯಾರು ದುಡಿಯೋದಿಲ್ಲ, ಸಮುದಾಯದ ಹೆಸರು ಮತ್ತು ಅನುಕೂಲಗಳನ್ನ ತಗೊಂಡು ಯಾರು ಅಧಿಕಾರಕ್ಕೆ ಬಂದವರು ಸಮುದಾಯದ ಪರವಾಗಿ ಮಾತಾಡೋದಿಲ್ವಲ್ಲ, ಅವರನ್ನು ನೇರವಾಗಿ ಖಂಡಿಸ್ತೀನಿ, ಅದು ಯಾರಾದರೂ ಸರಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.